ಎಲ್ಲರೂ ಬಿಗ್ ಬಾಸ್ ನೋಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಬಟ್ ಯಾದಗಿರಿಯಲ್ಲಿ ನಡೀತಿರುವಂತಹ ಘಟನೆ ಪ್ರತಿಯೊಬ್ಬ ಕ್ರೀಡಾಪಟುವಿನ ಮನಸ್ಸು ಕೂಡ ಚುರುಕನ ತರ ಮಾಡುತ್ತೆ ಗೈಸ್. ಇವರ ಹೆಸರು ಲೋಕೇಶ್ ರಾಥೋಡ್. ಯಾದಗಿರಿಯ ಶಹಾಪುರದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದ ಇವರು ನ್ಯಾಷನಲ್ ಗೇಮ್ಸ್ ಅಲ್ಲಿ ಕರ್ನಾಟಕಕ್ಕೆ ಸತತವಾಗಿ 6 ಬಾರಿ ಪದಕಗಳನ್ನ ಗೆದ್ದುಕೊಟ್ಟಿದ್ದಾರೆ. ಇಂಥ ಅದ್ಭುತ ಸಾಧನೆಗೆ ಇವರಿಗೆ ಸಿಕ್ಕ ಪ್ರತಿಫಲ FIR. ಯಾದಗಿರಿಯ ಜಿಲ್ಲಾ ಕ್ರೀಡಾಂಗಣದ ಅವ್ಯವಸ್ಥೆ ಬಗ್ಗೆ ಇವರು ಧ್ವನಿ ಎತ್ತುತ್ತಾರೆ. ಆ ಸ್ಟೇಡಿಯಂನ ಕಳಪೆ ಕಾಮಗಾರಿ ಹಾಗೂ ಲೋ ಮೇಂಟೆನೆನ್ಸ್ ಬಗ್ಗೆ ಮಾತಾಡ್ತಾರೆ. ಅಷ್ಟೇ ಅಲ್ಲ, ತಾವು ಗೆದ್ದ ಪದಕಗಳನ್ನ ರಸ್ತೆ ಮೇಲಿಟ್ಟು ಪ್ರತಿಭಟನೆ ಮಾಡ್ತಾರೆ. ಬಟ್ ಹಿರಿಯ ಅಧಿಕಾರಿಗಳ ಮನಸ್ಸು ಕರ್ಗೋದೇ ಇಲ್ಲ. ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿ ಅಂತೇಳಿ FIR ಮಾಡಿ ಕೇಸ್ ಫೈಲ್ ಮಾಡ್ತಾರೆ. ಆನೇಕಲ್ಲಲ್ಲಿ ಹೊಸ ಕ್ರಿಕೆಟ್ ಸ್ಟೇಡಿಯಂಗೆ ಕರ್ನಾಟಕ ಕ್ಯಾಬಿನೆಟ್ ಇಂದ 2350 ಕೋಟಿ ಸ್ಯಾಂಕ್ಷನ್ ಆಗಿದೆ. ಬಟ್ ಇವರು ಯಾದಗಿರಿಯ ಡಿಸ್ಟ್ರಿಕ್ಟ್ ಸ್ಟೇಡಿಯಂಗೆ ಒಂದು ಬೇಸಿಕ್ ಫೆಸಿಲಿಟಿ ಮಾಡ್ಕೊಡಿ ಅಂತ ಕೇಳಿದ್ರು ಕೂಡ ಯಾರು ಕೇರೆ ಮಾಡ್ತಿಲ್ಲ. ಯಾದಗಿರಿಯಲ್ಲಿ ಸ್ಟೇಡಿಯಂ ಇದ್ರೂ ಕೂಡ ಅದು ಪ್ರಾಕ್ಟೀಸ್ ಮಾಡೋಕೆ ಯೋಗ್ಯ ಇಲ್ಲ. ಸೊ ಇವರು ಪ್ರತಿದಿನ ಯಾದಗಿರಿ ಟು ಬೆಂಗಳೂರು ಅಪ್ ಅಂಡ್ ಡೌನ್ ಮಾಡುವಂತ ಪರಿಸ್ಥಿತಿ ಜಸ್ಟ್ ಫಾರ್ ಪ್ರಾಕ್ಟೀಸ್. ಬಟ್ ಎಲ್ಲರಿಗೂ ಅದನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ಎಲ್ಲರ ಪರವಾಗಿ ಇವರು ಧ್ವನಿ ಎತ್ತಿದ್ದೇ ತಪ್ಪ. ಭಾರತಕ್ಕೆ ಕಂಪೇರ್ ಮಾಡಿದ್ರೆ ಸಣ್ಣ ಸಣ್ಣ ದೇಶಗಳು ಒಲಿಂಪಿಕ್ಸ್ ನಲ್ಲಿ ಮಿಂಚ್ತಾ ಇದಾವೆ. ಬಟ್ 146 ಕೋಟಿ ಜನಸಂಖ್ಯೆ ಇರುವ ನಮ್ಮ ಭಾರತಕ್ಕೆ ಅಪ್ಪಿತಪ್ಪಿ ಒಂದು ಗೋಲ್ಡ್ ಮೆಡಲ್ ಬಂದ್ರು ಕೂಡ ಎಲ್ಲರೂ ಸರ್ಪ್ರೈಸ್ ಆಗ್ತಾರೆ. ಇದು ನಮ್ಮ ದೇಶದ ಅಥ್ಲೆಟಿಕ್ಸ್ ಪರಿಸ್ಥಿತಿ. ಸರಿಯಾದ ಸಪೋರ್ಟೇ ಸಿಕ್ಕಿಲ್ಲ ಅಂದ್ರೆ ಈ ಫೀಲ್ಡ್ ಅಲ್ಲಿ ಮುಂದುವರಿಯಕ್ಕೆ ಯಾರಿಗೆ ಆಸಕ್ತಿ ಬರುತ್ತೆ? ನೀವೇ ಹೇಳಿ ಗೈಸ್. ಇವೆಲ್ಲ ಯಾಕೆ ಬೇಕು ಗುರು, ಸುಮ್ನೆ IT-BT ಅದರ ಕೆಲಸ ನೋಡ್ಕೊಂಡು ಸುಮ್ನೆ ಇದ್ಬಿಡೋಣ ಅಂತ ಅನ್ಸ್ಬಿಡುತ್ತೆ. ಇದೇ ಕಾರಣಕ್ಕೆ ಲೋಕೇಶ್ ರಾಥೋಡ್ ಅವರು ಯುವಕರ ಪರವಾಗಿ ನಿಂತು ಹೋರಾಟ ಮಾಡ್ತಿದ್ದಾರೆ ಗೈಸ್. ಅವ್ರಿಗೆ ನಿಮ್ ಸಪೋರ್ಟ್ ಖಂಡಿತವಾಗ್ಲೂ ಬೇಕು. ಇವರ ID ನ ಕ್ಯಾಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಟೇಕ್ ಕೇರ್. ಸಿಯಾ.